ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ ಮಗನ್ ಕರ್ಕೊಂಬನೆ. ಹಾ 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 ಬೀಗ್ರೆ ಸಚಿನ್ ನಾವು ಕರ್ಕ ಬನ್ನಿ. ಅವ್ವ ನಾನು ಕರ್ಕೊಂಬರ್ತೀನಿ. ಅವ್ವ ಸಚಿನ್ ಎಲ್ಲೂ ಕಾಣಿಸ್ತಿಲ್ಲ. ಲೇ ಏನೆಲ್ಲ ಹೇಳ್ತಿದ್ಯಾ? ಸರಿ ಹುಡುಕ್ದ? ಹ್ಞೂ ಬಾಬಾ, ಎಲ್ಲಾ ಕಡೆ ನೋಡ್ದೆ, ಅವನೆಲ್ಲೂ ಕಾಣ್ತಿಲ್ಲ. ಇದೇನ ಪುರುಷ ಹಿಂಗೆ ಹೇಳ್ತಿದ್ಯಾ? ಬೀಗ್ರೆ ಇದೇನಿದು? ರೀ ಸಚ್ಚುಗೊಂದು ಫೋನ್ ಮಾಡಿ. ಎಲ್ಲಿ ಹೋದ ಇವನು? ಸ್ವಿಚ್ ಆಫ್ ಬರ್ತಿದೆ. ಮದುವೆ ನಿಲ್ಸಿ ಅಂದ್ರೆ ಈ ರಾಧಾ ನನ್ನ ಮಗನ್ನೇ ಕಿಡ್ನಾಪ್ ಮಾಡಿದಾಳೆ. ಛೇ, ಈ ಮದುವೆ ನಡೆದೇ ಬಿಡುತ್ತೇನೋ ಅನ್ಕೊಂಡ್ಬಿಟ್ಟಿದ್ದೆ. ಕೇಶವ್ ಕೊನೆಗೂ ಅವ್ರ ಮಗನ್ನ ಅವರೇ ಕಿಡ್ನಾಪ್ ಮಾಡಿ ಮದುವೆ ನಿಲ್ಲೋ ಥರ ಮಾಡಿದ್ದಾರೆ. ಗುಡ್, ವೆರಿ ಗುಡ್. ಸಿರಿ ಈಗ ಏನ್ ಮಾಡೋದು? ಅವ್ವ ನೀವೇನು ಯೋಚನೆ ಮಾಡಬೇಡಿ, ಸಚಿನ್ ಇಲ್ಲೆಲ್ಲ ಇರ್ತಾನೆ. ಗುರು ಬಾ ಗುರು, ನಾವುಗಳೇ ಹುಡ್ಕೊಂಬರೋಣ. ಸರಿ ಬಾ, ಬಾಯ್ ಬಂದ್ರಲ್ಲ. ಪುಟ್ಟಕ್ಕ, ಮಾಂಗಲ್ಯಧಾರಣೆ ಆಗಲಿಲ್ಲ ಅಂತಂದ್ರೆ ಮುಂದೆ ಮದುವೆ ಆಗುವಂಥ ಯೋಗನೇ ಇರಲ್ಲಮ್ಮ. ಗೊತ್ತು ಸಬೇರೆ, ಗೊತ್ತು. ಅದಕ್ಕೆ ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡಿದ್ದು. ನೀವು ಸುಮ್ಮನೆ ಏನ್ ಮಾಡೋದು ಇವಾಗ? ರಾತ್ರಿ ಎಲ್ಲ ನಮ್ ಜೊತೆ ಖುಷಿಯಾಗಿ ಮಾತಾಡ್ಕೊಂಡಿದ್ದ. ಇವಾಗ ಇದ್ದಕ್ಕಿದ್ದಾಗೆ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ? ನಾವು ಈಟೆಲ್ಲ ಕಷ್ಟ ಬಿದ್ದು ಮಾಡಿದ್ರು ಈಗ ಇಂಥ ತೊಂದರೆ ಆಗೋಯ್ತಲ್ಲ. ಇವ್ರಿಗೆ ಹೇಳ್ದೆ ಎಲ್ಲಿಗೆ ಹೊಂಟಂದ? ಅವ್ವ ಸಚಿನ್ ಎಲ್ಲೂ ಕಾಣ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ನನ್ನ ಮಗಳ ಮದುವೆ ಆಗದೆ ಹೋದ್ರೆ ಅವಳ ಜೀವನನೇ ಹಾಳಾಗೋಯ್ತದೆ. ತಾಯಿ ಚಾಮುಂಡವ್ವ, ಯಾಕವ್ವ ಇಷ್ಟು ಕಷ್ಟ ಕೊಡ್ತಿದ್ದೀಯ? ಅವ್ವ ಸುಮ ಹಸೆ ಮೇಡಮ್ ಅಕ್ಕಿಂದ ಹೇಳ್ಬೇಡ ಕಣವ, ಕೂತ್ಕೋ.
ರೀ ಕೇಶವ್, ಎಲ್ರಿ ನಿಮ್ಮ ಮಗ? ಸುಮ್ಮನೆ ಸಚಿನ್ ಮದುವೆ ಆಗ್ಬಾರ್ದು ಅಂತ ನೀವೇ ಎಲ್ಲೋ ಬಚ್ಚಿಟ್ಟಿದ್ದೀರಾ ಹೇಗೆ? ಏ ಜಗನ್, ಏನ್ ಮಾತಾಡ್ತಾ ಇದ್ದೀರಾ? ನನ್ನ ಮಗನ ನಾನು ಕಿಡ್ನಾಪ್ ಮಾಡಿಸ್ತೀನ? ನಿಮ್ಗೆ ಮದುವೆ ನಡೆಯೋದು ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಮಾಡಿದ್ದೀರಾ. ಡಾಕ್ಟ್ರಪ್ಪ, ಈಗಾಗ್ಲೇ ಇಲ್ಲಿ ಸಮಸ್ಯೆ ಆಗೈತೆ. ಯೋನೇನೋ ಮಾತಾಡಿ ನೀನ್ ದಿಕ್ ತಪ್ಪಿಸ್ಬೇಡ. ಕಂಟಿ, ನನಗೆ ಯಾಕೋ ಈ ಜಗನ್ ಮೇಲೆ ಅನುಮಾನ. ಸುಮನ್ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ನನ್ನ ಮಗಂಗೆ ಇವನೇನೋ ತೊಂದರೆ ಮಾಡಿರ್ತಾನೆ. ಏನ್ ಹೇಳ್ತಿದ್ದೀರಾ? ನಾನು ಈ ಮದುವೆ ನಡಿಬಾರ್ದು ಅಂತ ಹೇಳ್ತಿದ್ದೀನ? ಪುಟ್ಟಕ್ಕ, ನನಗೂ ಯಾಕೋ ಈ ಡಾಕ್ಟ್ರಪ್ಪನ್ ಯಾಕೆ ಅನುಮಾನ. ಈಗಾಗ್ಲೇ ಸುಮನ್ಗೆ ತಾಳಿ ಕಟ್ಟಕ್ ಹೋಗಿದ್ದ. ಈಗ್ಲೂ ಇವನೇ ಏನೋ ತೊಂದರೆ ಮಾಡಿರ್ಬೇಕು. ಜಗನ್, ಈ ಇಸ್ದಾಗ ಆಟ ಆಡ್ಬೇಡ. ನಮ್ಮ ಸಚಿನಲ್ಲಿ ಹೇಳು. ಕಂಟಿಯವ್ರೆ, ನಮ್ಮ ತಾಯಿ ಮೇಲೆ ಹಣೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಇವರಿಬ್ರು ನಂಬೇಡಿ. ಏನಪ್ಪ ಹೀಗ್ ಮಾತಾಡ್ತಾ ಇದ್ಯಾ? ಈ ಮದ್ವೆ ಇಷ್ಟ ಇರ್ಲಿಲ್ಲ ಅಂದ್ರೆ ನಾವ್ ಇಷ್ಟೆಲ್ಲ ಖರ್ಚು ಮಾಡ್ತಿದ್ವಾ? ನಾನು ನಿನ್ನೆಯಿಂದನೂ ಇಲ್ಲೇ ಇದ್ದೀನಿ. ನನ್ಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ದಯವಿಟ್ಟು ಯಾರು ನನ್ನ ಮೇಲೆ ಅನುಮಾನ ಪಡಬೇಡಿ. ನೆನ್ನೆಯಿಂದನೂ ಹುಡುಗ ನಮ್ಮ ಜೊತೆ ಆಗ್ಯಾವನೆ. ಆ ಹುಡುಗ ಅಂತ ಕೆಲಸ ಮಾಡಿರೋಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ನೋಡ್ರಪ್ಪ, ಯಾರಿಗಾರ ಏನಾರ ಗೊತ್ತಿದ್ರೆ ದಯಮಾಡಿ ಹೇಳ್ರಪ್ಪ. ನನ್ನ ಮಗಳ ಜೀವನ ಪ್ರಶ್ನೆ, ನಿಮ್ ಕಾಲುಗಳಿಗೆ ಬೀಳ್ತೀನಿ ಕಣ್ರಪ್ಪ, ಹೇಳ್ರಪ್ಪ. ಅವಳಿಗೆ ಅನ್ಯಾಯ ಮಾಡಬೇಡ್ರಪ್ಪ, ಅವಳಿಗೆ ಅನ್ಯಾಯ ಮಾಡಬೇಡಿ.